ಸಂಸೆ ದೇವಸ್ಥಾನ ಚಾಂಡೀರ್ 4x4 ಕುದುರೆಮುಖದಿಂದ ಕಳಸ ಹೋಗಿ ಕಳಸದಿಂದ ಮೈದಾಡಿ ಹೋಗ್ತಿದ್ದೀವಿ. ತೋಟದಲ್ಲೇ ಒಂದು ಫಾಲ್ಸು ಜರಿ ಬರ್ತಾಯಿದೆ ಹಣ್ಣೊಂದು ತೋಟದಲ್ಲಿ. ಸಕ್ಕತ್ತಾಯ್ತು ಇದು ವ್ಯೂ. ಏನು ಚೆನ್ನಾಗಿತ್ತಲ್ಲ. ನಂದೇನೋ ಐತೆ ಹೋಟ್ಲು, ಇದೇ ಗತಿ. ನೋಡೋಣ ಬರ್ರಿ ಏನು ಸಿಗುತ್ತೆ. A few moments later. ಬೋಂಡ ತಿಂದು ಕಾಫಿ ಕುಡಿದು ಹೊರಟಿದ್ದೀವಿ ಈಗ ಮೈದಾಡಿಗೆ. ಇನ್ನೊಂದು 9 ಕಿಲೋಮೀಟರ್ ಇದೆ. ಗಾಡಿ ಕುದ್ರೆಮುಖಲ್ಲಿ ಹೊಡ್ಕೊಂಬಂದು ಪೆಟ್ರೋಲೆಲ್ಲ ಖಾಲಿ. ಫುಲ್ ಟ್ಯಾಂಕ್ ಮಾಡಿಸಿದ್ವಿ ಬೆಳಗ್ಗೆ ಊರು ಬಿಡ್ಬೇಕಾರ. ಫುಲ್ ನಿಚ್ಚಳ. ಮತ್ತು ಕಳಸದಲ್ಲಿ ಒಂದು ಫುಲ್ ಟ್ಯಾಂಕ್ ಮಾಡಿಸಿ, ಇದು ಕಳಸದಿಂದ ಮುಂದೆನೇ ಒಂಚೂರು ಇಲ್ಲಿ ಸ್ನ್ಯಾಕ್ಸ್ ತಿಂದು ಒಂದು ಕಾಫಿ ಕುಡಿದು, ಮಳೆಯಲ್ಲಿ ಬೇರೆ ನೆನ್ಬಿಟ್ಟಿದ್ವಾ, ಬಿಸಿ ಬಿಸಿ ಕಾಫಿ ಕುಡಿದು ಬಾಡಿನ ಹೈಡ್ರೇಟ್ ಮಾಡ್ಕೊಂಡು ಹೊರಟಿದ್ದೀವಿ ಈಗ ಮತ್ತೆ. ಕೆಳಮರ ಸಣಿಗೆ ಅಂತ ಒಂದು ಬೋರ್ಡ್ ಇದೆ. ಈ ರೂಟಲ್ಲಿ ಹೋಗಬೇಕು ಮೈದಾಡಿ ಗುಡ್ಡಕ್ಕೆ. ಹಿಂಗೆ ಅಂತೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಂತೆ. ಇದು ಮೈದಾಡಿ ಊರಂತೆ. ಇದು ಇನ್ನು ಅರ್ಧ ಕಿಲೋಮೀಟರ್ ಹೋದರೆ ವ್ಯೂ ಪಾಯಿಂಟ್. ಈ ರೋಡಲ್ಲಿ ಹೋಗ್ತಾ ಇದ್ರೇ ವ್ಯೂ ಪಾಯಿಂಟ್ ಇದು. ಮೇಲೆ ಬಂದಂಗೆ ಸ್ಟಾರ್ಟ್ ಆಯಿತು ಮಳೆ ಆರ್ಭಟ. ಫಾಗು ಕಾಣಿಸ್ತಾಗ್ಲೇ ಅಲ್ಲಿ ನೋಡಿದೆ. ಅದು ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ, ಬಟ್ ನನಗೆ ಕಾಣಿಸ್ತಾ ಇತ್ತು ಫಾಗು. ವಿಡಿಯೋದಲ್ಲಿ ದೂರ ಇರೋದು ಅಷ್ಟಿದ್ರಾಗ ಕಾಣಿಸಲ್ಲ, ಏನಕ್ಕೆಂದರೆ ಅಲ್ಟ್ರಾ ವೈಡಲ್ಲಿ ಇರುತ್ತಲ್ಲ, ಕ್ಯಾಪ್ಚರ್ ಆಗಲ್ಲ ಅದು. ಯಾಕೋ ಮೈದಾಡಿ ಗುಡ್ಡ ನೋಡಿದರೆ ಯಾರು ಬಂದೇ ಇಲ್ಲ ಅನಿಸುತ್ತೆ ಜನ ಇಲ್ಲಿಗೆ. ಒಂದು ವೆಹಿಕಲ್ಲು ಬಂದಿಲ್ಲ ನಮಗೆ ಅಪೋಸಿಟಿಗೆ. ಅದು ಯಾವುದದು ಕೆಂಚ ಯಾವುದೋ ಪುರ ಏನೋ ಅನ್ನಲ್ಲ ಅದು, ಅಲ್ಲಿಂದ ನೋಡ್ರಿ ಗುಡ್ಡ. ಸರಿ ಅವ್ರಂಗೆ ಕೇಳೋಣ ಎಲ್ಲಿ ಅಂತಂದು. ಬರೋಣ ಬಾ, ಮತ್ತೆ ಇದೇ ರೋಡಾಗ ವಾಪಸ್ ಬರಬೇಕು. ಅಂಕಲ್ ಇದು ವ್ಯೂ ಪಾಯಿಂಟ್ ಯಾವ ಕಡೆ ಮೈದಾಡಿ ಗುಡ್ಡ? ಹಾಂ, ಅಂದರೆ ಅದು ಮೇಘ ಹೋಗಕ್ಕೆ ರೋಡ್ ಐತ್ರಲ್ಲ ಅದಾ? ವ್ಯೂ ಪಾಯಿಂಟ್ ಗುಡ್ಡದ ಮೇಲೆ ಹೋಗೋಕ್ಕೆ ಕೆಳಗೆಲ್ಲ ಸೋಗ್ಬೇಕು ಹೇಳ್ರಿ. ಅದೇ ಇಲ್ಲಿ ಹಿಂಗೆ ಮೇಕ್ ಹೋಗಕ್ಕೆ ಉಂಟಲ್ಲ ಅದಾ? ಆಯ್ತಾ? ಹಾಂ ಹಾಂ ಹಾಂ. ಕೊಟ್ಟಿಗೆರ ಹೋಗುತ್ತಾ ಇದು? ಓಕೆ ಓಕೆ. ಎಲ್ಲ ಹೇಳಿ ಅಂಕಲ್, ಈ ರೋಡಾ? ಓಕೆ. ಇಲ್ಲಿ ಹೇಳೋ ಕೆಳಗೆ ಒಂದು ರೋಡ್ ಉಂಟಂತೆ, ನಾನು ನೋಡಿಲ್ಲ, ನಮ್ಮ ಹುಡುಗ ಐತೆ ಅಂತ. ಈಗ ನಾವು ಹೋಗ್ತಿದ್ದಿದ್ದು ರೂಟು ಮೈದಾಡಿಯಿಂದ ಕೊಟ್ಟಿಗೆರ ಹೋಗುತ್ತೆ. ಕೇಳಿಬಿಡಪ್ಪ, ಕೇಳಿ ಇನ್ನೊಂದು ಸತಿ. ಇದಾ? ಕೇಳು. ಇದೆ ಅಂತೆ. ಈ ಮೈದಾಡಿ ಗುಡ್ಡಕ್ಕೆ ಬರೋಕ್ಕೆ ಕರೆಕ್ಟಾಗಿ ಏನು ಇದೇ ಇಲ್ಲ. ಜನಗಳು ಇಲ್ಲಿದ್ದಾರೆ. ಫುಲ್ ಫಾಗು, ನಾ ಹೇಳ್ದಂಗೆ ಫುಲ್ ಫಾಗ್ ಏನು ಕಾಣಿಸ್ತಾನೆ ಇಲ್ಲ.
ಇದೇ ಮೈದಡಿ ಗುಡ್ಡ. ಇಲ್ಲಿ ಗಾಡಿ ಹೋಗುತ್ತಾ ಇಲ್ಲಿ? ಗಾಡಿ ಹೋಗುತ್ತಾ ಇಲ್ಲಿ? ಏನೂ ಕಾಣ್ತಾ ಇಲ್ಲಲ್ಲ, ಫಾಗ್ ಇದೆ. ಓಕೆ, ಅದು ವ್ಯೂ ಪಾಯಿಂಟ್ ಇರೋದು ಎಲ್ಲಿ ಬ್ರದರ್? ಇದೇ ವ್ಯೂ ಪಾಯಿಂಟಾ? ಓಕೆ ಓಕೆ ಓಕೆ, ಈಗ ಫಾಗ್ ಬಂದ್ಬಿಡ್ತಲ್ಲ. ಹೌದ್ರಾ? ಓಕೆ ಓಕೆ. ಹಾಂ ಹಾಂ ಹಾಂ. ಅದೇ ಕೆಳಗಿಂದ ಬರ್ಬೇಕಾದ್ರೆ ಕಾಣಿಸ್ತಾ ಇತ್ತು, ಫಾಗ್ ಇದ್ದಿಲ್ಲ. ಈಗ ಸ್ಟಾರ್ಟ್ ಆಗ್ಬಿಡ್ತೀವಿ. ಸರಿ ಸರಿ ಸರಿ. ವೆಯ್ಟ್ ಮಾಡಿದ್ರಾ? ಹಾಂ ಹಾಂ. ಓಕೆ ಓಕೆ, ಸರಿ ಬ್ರದರ್, ಆಯಿತು. ಒಂದು 20 ನಿಮಿಷ ವೆಯ್ಟ್ ಮಾಡಿರಿ, ಕ್ಲಿಯರ್ ಆಗುತ್ತೆ ಅಂತಾರೆ. ಇದೇ ವ್ಯೂ ಪಾಯಿಂಟು, ಕೆಳಗಿಂದ ಕಾಣಿಸ್ತಲ್ಲ ಗುಡ್ಡ. ಬಾ, ವೆಯ್ಟ್ ಮಾಡೋಣ. ಏನು ಮಾಡೋದೈತೆ ಕೆಲಸ? ಏನೋ ಗೊತ್ತಿಲ್ಲ. ಗೇಟ್ ಹೋಗಸ್ ಬಂದ್ವಿ. ಥರ ಅಬಾಂಡೆಂಟ್ ಬಿಲ್ಡಿಂಗ್ ಥರ ಐತೆ. ಇಲ್ಲ, ಇಲ್ಲಿ ಏನೋ ಮಾಡಿದ್ದಾರೆ, ಸ್ಟೇ ಥರನೇ ಏನೋ ಫೇಲ್ ಆಗೈತೆ ಅದು. ಅದಕ್ಕೆ ಎಲ್ಲ ಹಂಗೆ ಪಾಳ್ಬಿಟ್ಟು ಹೋಗ್ಬಿಟ್ಟಾರೆ. ಏನಾಯ್ತು ರೂಮಲ್ಲಿ? ಹ್ಞೂ ಹ್ಞೂ. ಎಲ್ಲಿ ಮೇಲ್ಗಡೆ ಅಲ್ಲ, ಅಲ್ಲಿ ಚೆನ್ನಾಗಿದೆನಾ? ಇದು ಹಾಂ ಹಾಂ ಹಾಂ. ಫಾಗ್ ಕ್ಲಿಯರ್ ಆಗಬೇಕು. ಆ ಕಡೆ ಕ್ಲಿಯರ್ ಆಗಿರೋ ಥರ ಇದೆ. ಗಾಡಿ ತೊಗೊಂಡು ಹೋಗಿ ಬಂದರೆ ಆಮೇಲೆ ಈ ಕಡೆನೂ ಕ್ಲಿಯರ್ ಆಗ್ಬೋದು. ಇದೆ ನೋಡಿ, ಇದು ಏನೋ ಪ್ರಾಜೆಕ್ಟ್ ಮಾಡಿದ್ದಾರೆ, ಬಟ್ ಫೇಲ್ ಆಗಿದೆ, ಹಂಗೆ ಬಿಟ್ಟಿದ್ದಾರೆ. ಇದು ರಾಣಿಜೇರಿ ಇಲ್ಲಿದೆ. ಕೆಳಗಡೆ ರೋಡಲ್ಲಿ ಬರ್ಬೇಕಾದ್ರೆ ಕಾಣಿಸ್ತಾ ಇತ್ತು, ಬಟ್ ಮೇಲೆ ಬರೋ ಅಷ್ಟೊತ್ತರಲ್ಲಿ ಫುಲ್ ಫಾಗ್. ಕ್ಲಿಯರ್ ಆಗೋ ಥರ ಇದೆ ಫಾಗ್. ಕೆಳಗಡೆ ನೋಡಿ ವ್ಯೂ. ಬಾ, ಆ ಕಡೆ ಹೋಗ್ಬರಂಬರ್ರಿ, ಅದೇ ಕ್ಲಿಯರ್ ಆಗೈತಿ. ನೋಡೋಣ, ಈ ಕಡೆ ಸೈಡ್ ಕ್ಲಿಯರ್ ಐತೆ, ಹೋಗಿ ಬರ್ತೀವಿ. ಒಬ್ಬೊಬ್ಬೊಬ್ಬೊಬ್ಬ, ಇಂಥ ರೋಡಲ್ಲಿ ದಿನ ಏನಾರು ಓಡಾಡಿಬಿಟ್ರೆ ಮುಗೀತು. 3-4 ತಿಂಗಳಿಗೆ ಒಂದು ಸತಿ ಟೈರ್ ಚೇಂಜ್ ಮಾಡಬೇಕಾಗ್ತದೆ. ಅಲ್ಲಿದೆ, ಅಲ್ಲಿಗೆ ಹೋಗಿ ಎಲ್ಲರೂ ಹೋಗೋದು ಅಲ್ಲಿಗೆ ಜಾಸ್ತಿ. ಕ್ಲಿಯರ್ ಆಯಿತು. ಇದು ರಾಣಿಜೇರಿ ಇದೆ ಈ ಕಡೆ ಲೆಫ್ಟಿಂದು. ಅಲ್ಲೊಂದು ಪಾಯಿಂಟ್ ಇದೆ, ಅದು ಭಾಳ ಅಲ್ಲಿಗೆ ಹೋಗ್ತಾರಲ್ಲ, ಮೈದಾಡಿ ವ್ಯೂ ಪಾಯಿಂಟ್ ಅಂದ್ರೆ.
ಹೋಗ್ಬೇಕಲ್ಲಿ ಆ ಕಡೆ ರೋಡ್ ಇದೆ. ಕೆಳಗೆ ನೋಡ್ರಿ ಹೆಂಗಿದೆ ವ್ಯೂ ಪಾಯಿಂಟ್. ಫುಲ್ ಫಾಗ್ ಇತ್ತು, ಎಲ್ಲ ಕ್ಲಿಯರ್ ಆಯ್ತು ಈಗ ನಾವು ಬರೋತ್ಲಿಗೆ. ತನಕ ಇದ್ದಿಲ್ಲ, ಫುಲ್ ಕ್ಲಿಯರ್ ಇತ್ತು. ಈಗಲೇ ನಿಧಾನಕ್ಕೆ ನೋಡ್ರಿ ಆ ಸೈಡಲ್ಲಿ ಆ ಪಾಯಿಂಟ್ ಕಾಣ್ತಾ ಇಲ್ಲ. ಫಾಗ್ ನೋಡ್ರಿ ಹೆಂಗೆ ಬರ್ತಾ ಇದೆ ಮೇಲೆ. ಮತ್ತೆ ಫಾಗ್ ಕ್ಲಿಯರ್ ಆಗ್ತಾ ಇದೆ. ಇಲ್ಲಿ ಕೆಳಗಡೆನಷ್ಟೇ ಏನೇನು ಕಾಣಿಸ್ತಾ ಇಲ್ಲ, ಫುಲ್ ಬಂತು ಫಾಗು. ಒಂಥರ ಈಗ ಸ್ಮೋಕ್ ಏನೋ ಇದನ್ನು ಹಾಕ್ತಾರಲ್ಲ, ಪ್ರೊಟೆಸ್ಟ್ ಮಾಡೋಕ್ಕಾರ ಸ್ಮೋಕ್ ಹೋಗಿತಾರಲ್ಲ ಹಿಂಗೆ, ಆ ಗ್ರೆನೇಡ್ ಹೋಗಿದಾಗ ಸ್ಮೋಕ್ ಸ್ಪ್ರೆಡ್ ಆಗುತ್ತಲ್ಲ, ಆ ಥರ ಸ್ಪ್ರೆಡ್ ಆಗ್ತಾಯಿತ್ತು. ನೋಡಿರಿ ಇಲ್ಲಿ ಹೆಂಗೆ ಬರ್ತಾಯಿದೆ ಸ್ಮೋಕು, ಅಲ್ಲ ಸಾರಿ ಫಾಗ್. ಈಗೆಲ್ಲ ರಾಣಿಜೇರಿ ಸೈಡು ಹೋಗ್ತಾಯಿದೆ, ಅಲ್ಲಿಯ ಫಾಗು ಮುಗೀತಿನ್ನ ಏನು ಕಾಣಿಸಲ್ಲ, ರಿಟರ್ನ್ ಹೋಗೋದೇ. ಈ ಸೈಡ್ ಇನ್ನೇನು ಕಂಪ್ಲೀಟಾಗಿ ಕವರ್ ಆಯಿತು ಆಲ್ರೆಡಿ. ಇನ್ನೊಂದು ನಿಮಿಷ ನಾವು ಕವರ್ ಆಗ್ತೀವಿ. ಮೈದಾಡಿ ವ್ಯೂ ಪಾಯಿಂಟ್ ಆಯಿತು. ಈಗ ನೋಡಿರಿ ಈ ಕಡೆ ಫಾಗ್ ಆಗಿತ್ತಾಗಲೇ ಹಿಂಗೆ ಮತ್ತೆಲ್ಲ ಕ್ಲಿಯರ್ ಆಗಿದೆ ಫುಲ್ಲು. ರಾಣಿಜೇರಿನೂ ಫುಲ್ ಕ್ಲಿಯರ್ ಆಗಿದೆ ಈಗ. ಅಲ್ಲೊಂದು ಫಾಲ್ಸ್ ಕಾಣ್ತಾ ಇದೆ ಗುಡ್ಡದ ಸೆಂಟ್ರಲ್ಲಿ, ಎಲ್ಲಿ ನೋಡಿದ್ರು ಗುಡ್ಡನೇ. ಇದೇ ರಾಣಿಜೇರಿ, ಫುಲ್ ಹೈಟ್ ಗುಡ್ಡ ಕಾಣಿಸ್ತಾ ಇದೆಯಲ್ಲ. ಬೇರೆ ಸೈಡೆಲ್ಲ ಹಿಂಗೆ ಮೇಲ್ಗಡೆ ವ್ಯೂ ಪಾಯಿಂಟಿಗೆ ಬೈಕ್ ಬಿಡಲ್ಲ, ಕೆಳಗಡೆ ಬೈಕ್ ನಿಲ್ಲಿಸಿ ನಾವು ಅವ್ರದ್ದೇ ಜೀಪಲ್ಲಿ ಬರಬೇಕು. ಈಗ ಸದ್ಯ ಇದು ಮೈದಾಡಿ ಒಂದಕ್ಕೆ ಮಾತ್ರ ಬಿಡ್ತಾಯಿದ್ದಾರೆ ಬೈಕು. ಹೋಗ್ತಾ ಇರ್ತೀನಿ, ನಿಧಾನಕ್ಕೆ ಬರ್ರಿ ಹಂಗೆ ವ್ಲಾಗ್ ಮಾಡ್ಕೊಂತ. ಬರ್ರಿ ಹೋಗೋಣ ಈಗ. ಮೈದಾಡಿ ಡನ್ ಆ್ಯಂಡ್ ಡಸ್ಟೆಡ್ ಮೈದಾಡಿ.